5 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ಇದಕ್ಕೆ ತಿರ್ಗಿ ನಾವು ನಮ್ಮ ಜೋಬಿಂದ ಆಗ್ತಕ್ಕಂಥ ಅಗತ್ಯ ಇರೋದಿಲ್ಲ. ನಮ್ಮ ರೈತರು ಎಲ್ಲ ಬೆಳೆ ಹಾಕ್ಬಿಟ್ಟು ಎಲ್ಲ ಹೋಟ್ಲ ತಗೋ ಅಂಗಡಿ ತಗೋ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆರ್ಟಿಫಿಷಿಯಲ್ಗೆ ತೊಗೋಬೋದು. ನಾವು ಫುಡ್ ಐಟಮ್ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಆಗೋದೇ ಇಲ್ಲ. ಖಂಡಿತ ಭೂಮಿ ತಾಯಿ ನಮಗೆಲ್ಲೂ ಲಾಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಭೂಮಿ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ವಿನಃ ನಮ್ಮನ್ನು ಲಾಸ್ ಮಾಡಲಿಕ್ಕೆ. ನಾವು ವಾರದ ಆದಾಯ ತಗೋಬೋದು, ತಿಂಗಳದ ಆದಾಯ ತಗೋಬೋದು, 4 ತಿಂಗಳಿಗೊಂದ್ಸರಿ ಆದಾಯ ತಗೋಬೋದು, ವರ್ಷಕ್ಕೊಂದ್ಸರಿ ಆದಾಯ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ವರ್ಷಕ್ಕೊಂದ್ಸರಿ ಭತ್ತ ಬೆಳ್ಕೊಂತಾರೆ, ಕ್ಲೋಸ್, ತಿರ್ಗೇನು ಬೆಳೆಯೋಕೆ ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಳಿಗೌಡ ಅಂಥೇಳಿ, ತಗ್ಗಳ್ಳಿ ಗ್ರಾಮ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು. ಇಲ್ಲಿ ಈ ಒಂದು ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರಿಗೂ ಇದರ ಪರಿಚಯ ಇರಲಿಲ್ಲ. ಆದರೆ ನಾನು 26 ವರ್ಷ ಉಪನ್ಯಾಸಕರಾಗಿ ಕೆಲಸ ಮಾಡಿ, 6.5 ವರ್ಷ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ, ಜೂನಿಯರ್ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ, ನಮಗೆ ಮೊದಲಿಂದಲೂ ನಾವು ನಮ್ಮ ಫ್ಯಾಮಿಲಿ ಪೂರ್ಣ ವ್ಯವಸಾಯದ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಮಗೆ ಸ್ವಲ್ಪ ವ್ಯವಸಾಯದ ಒಂದು ಹುಚ್ಚು ಇತ್ತು, ವ್ಯವಸಾಯ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಪಾಲಿ ಹಸುನ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತರು ಪಾಲಿ ಹಸುನ ಮಾಡಿ ಅಲ್ಲಿ ಒಳ್ಳೊಳ್ಳೆ ತರಕಾರಿಗಳನ್ನ ಬೆಳೀತಾಯಿದ್ರು. ನನಗೆ ಆ ಒಂದು ವಿಚಾರ ತಲೆಯಲ್ಲಿ ಇತ್ತು. ನಾವು ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಜಮೀನಿನಲ್ಲೇ ಪಾಲಿ ಹೌಸ್ ಮಾಡಿ ಆ ರೀತಿ ಬೆಳೆಗಳನ್ನ ಬೆಳಿಬೇಕು ಅಂತಕ್ಕಂಥ ಆಲೋಚನೆ ಇತ್ತು. ಅದರ ಆಧಾರದ ಮೇಲೆ 2018 ಫೆಬ್ರವರಿ ನಿವೃತ್ತಿ ಹೊಂದಿ 18 ಜೂನಲ್ಲಿ ಬಂದ್ವಿ. 19ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮದ್ದೂರು ತಾಲೂಕಿನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಒಂದು ಅಪ್ಲಿಕೇಶನ್ ಆಗ್ತಾ ಈ ರೀತಿ ಪಾಲಿ ಹೌಸ್ನ ಮಾಡಬೇಕು ಅಂಥೇಳಿ. ಅಲ್ಲಿ ಅದೃಷ್ಟ ಏನು ಅಂದರೆ ಇಡೀ ತಾಲೂಕಿಂದ ನಾನು ಒಬ್ಬನೇ ನಮ್ಮ ಹೋಬಳಿಯಿಂದ, ನಮ್ಮ ಕೊಪ್ಪ ಹೋಬಳಿಯಿಂದ ನಾನು ಒಬ್ಬನೇ ಅಪ್ಲಿಕೇಶನ್ ಹಾಕಿದ್ದು. ನನಗೊಬ್ಬನಿಗೆ ಶಾಂಕ್ಷನ್ ಆಯಿತು. ಒಟ್ಟು ಅದು ಪ್ರಾಜೆಕ್ಟ್ ಬಂದು 10 ಲಕ್ಷದಿದ್ದು, ಟೋಟಲ್ 10 ಲಕ್ಷ. ಅದರಲ್ಲಿ ನಾವು ಜನರಲ್ ಆದ ಪ್ರಯುಕ್ತ 5 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ಆ 5 ಲಕ್ಷನ ನಾನು ಕ್ಯಾಶ್ ಕೊಟ್ಟು ಅವರ ಈ ಒಂದು ಇದನ್ನು, ಈ ಪಾಲಿ ಹೌಸನ್ನು 100/100 ಒಟ್ಟು 10 ಕುಂಟೆನಲ್ಲಿ ರೆಡಿ ಮಾಡಿಕೊಟ್ರು. ಅದರಿಂದ ಇದು ಈಗ ನಮಗೆ 5ನೇ ಬೆಳೆ. 2 ಬೆಳೆ ಈಗ ಆಲ್ರೆಡಿ ಕ್ಯಾಪ್ಸಿಕಮ್ ಬೆಳೆದೆ, 2 ಬೆಳೆ ಇಂಗ್ಲೀಷ್ ಕೊಕಂಬರ್ ಬೆಳೆದೆ, ಇದು 3ನೇ ಕ್ಯಾಪ್ಸಿಕಮ್ಮು. ಅದರಲ್ಲಿ ಎಷ್ಟು ಲಾಭ ಬಂತು ಅಂತ ನಿಮಗೆ? ಅದರಲ್ಲಿ ನಮಗೆ ಹೆಚ್ಚಿಗೆ ಒಂದು 3.5 ರಿಂದ 4 ಲಕ್ಷ ಪ್ರತಿ ಬೆಳೆಗೆ. ಅಂದರೆ ನೀವು ಹೂಡಿಕೆ ಮಾಡಿರೋದೆಷ್ಟು? ಅದರಲ್ಲಿ ಒಂದು 70-75 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ. ಒಂದು 3.5 ಲಕ್ಷ ಲಾಭ ಬಂದಿದೆ. ಅದನ್ನು ಖರ್ಚು ಬಿಟ್ಟು ಲಾಭ ಬಂದಿದೆ. ಮತ್ತು ಇದ್ರ 5 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ಅದಾದ ನಂತರ ಫಸ್ಟ್ ಬೆಳೆ ಬೆಳೆದಾಗ ಅದಕ್ಕೆ 75 ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಆ 75 ಸಾವಿರ ರೂಪಾಯಿ ಸಬ್ಸಿಡಿ ತಗೊಂಡೆ. ಮತ್ತು ಇದಕ್ಕೆ ಸಂಬಂಧಪಟ್ಟದ್ದು ಇದರಿಂದ ನೀರು ಬರುತ್ತಲ್ಲ, ಡೌನ್ ವಾಟರ್ ಬರುತ್ತಲ್ಲ, ಆ ಡೌನ್ ವಾಟ್ರಿಂದ ಕೃಷಿ ಹೊಂಡ ರೆಡಿ ಮಾಡಿದ್ದೀನಿ. ಆ ಕೃಷಿ ಹೊಂಡಕ್ಕೆ 70 ಸಾವಿರ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ. ಅದು ಗೌರ್ಮೆಂಟ್ ಕಡೆಯಿಂದ. ಅದು 70 ಸಾವಿರ ರೂಪಾಯಿ. ಇದು 5 ಲಕ್ಷ ಮತ್ತು ಬೆಳೆ ಸಬ್ಸಿಡಿ ಅಂತೇಳಿ 75 ಸಾವಿರ ರೂಪಾಯಿ. 5 ಲಕ್ಷ ಪ್ಲಸ್ 70 ಸಾವಿರ ಪ್ಲಸ್ 70 ಸಾವಿರ ಅಷ್ಟನ್ನು ತೊಗೊಂಡೆ. ಇದರಲ್ಲಿ ಇದು 3ನೇ 2, 4, 5ನೇ ಬೆಳೆ ಇದು. ಅಲ್ಲಿಗೆ ಇದು 3ನೇದು ಕ್ಯಾಪ್ಸಿಕಮ್ಮು, 2 ಇಂಗ್ಲೀಷ್ ಕೊಕಂಬರ್ ಬೆಳೆದೆ. ನೀರೆಲ್ಲ ಹೆಂಗೆ ಸಪ್ಲೈ ಕೊಡ್ತೀರಾ? ನಮ್ದೆಲ್ಲ ಪೂರ್ಣ ಹನಿ ನೀರಾವರಿ. ನಮ್ದು ಒಟ್ಟು 5 ಎಕರೆ ಜಮೀನಿದೆ. ಯಾವ ತಳಿದು ಕ್ಯಾಪ್ಸಿಕಮ್ನ ನೀವು? ಯಾವ್ದು ಹೇಳಿದ್ವಿ? ಮಸಿಲಿಯಾ ಅಂಥೇಳಿ ಕ್ಯಾಪ್ಸಿಕಮ್ ಇದು ಬೀಜ. ಇದು ಬೀಜ ಬಂದು 1 kg ಬೀಜ ಬಂದು 8,000 ರೂಪಾಯಿ. ಆ 8,000 2 kg, 1 kgಗೆ 1,000 ಬೀಜ ಬರುತ್ತೆ. 2 kg ಇಲ್ಲಿ ಟೋಟಲಿ 2,000 ಸಸಿ ಇದೆ. 2,000 ಸಸಿ 16,000 ರೂಪಾಯಿ ಬೀಜಕ್ಕೆ ಕೊಟ್ಟಿದ್ದೀನಿ. ಮತ್ತು ಇದನ್ನು ನರ್ಸರಿ ಮಾಡೋಕ್ಕೆ ನಮ್ಮ ಸ್ನೇಹಿತರದ್ದು ನರ್ಸರಿ ಮಾಡಿಕೊಡ್ದೆ. ಅವ್ರಿಗೆ ನರ್ಸರಿ ಮಾಡಿಕೊಡ್ಲಿಕ್ಕೆ 1 ಗಿಡಕ್ಕೆ 1 ರೂಪಾಯಿ ಕೊಟ್ಟಿದ್ದೀನಿ. 1 ಗಿಡಕ್ಕೆ 1 ರೂಪಾಯಿ ನರ್ಸರಿಗೆ. ಬೀಜಕ್ಕೆ 16,000 ರೂಪಾಯಿ ಕೊಟ್ಟು ತಂದು ಈಗ ಎಷ್ಟು 3 ದಿವಸ ಆಗಿದೆ ನೆಟ್ಟು. ಇದು ಸಬ್ಸಿಡಿಲೇ ಬಂದಿರೋದು. ಸಾಕಾಗುತ್ತೆ. ಸಬ್ಸಿಡಿ ಇದ್ರಲ್ಲಿ ಸಾಕಾಗುತ್ತೆ. ಆ್ಯಕ್ಚುಲಿ 5,000 ರೂಪಾಯಿ ಸಬ್ಸಿಡಿ ಅದು ಕಟ್ಬಿಟ್ರೆ ನೆಕ್ಸ್ಟ್ 75 ಸಾವಿರ ರೂಪಾಯಿ ಬರುತ್ತಲ್ಲ, ಆ 75 ಸಾವಿರ ರೂಪಾಯಿ ನಾವು ಇದು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಇದಕ್ಕೆ ತಿರ್ಗಿ ನಾವು ನಮ್ಮ ಜೋಬಿಂದ ಆಗ್ತಕ್ಕಂಥ ಅಗತ್ಯ ಇರೋದಿಲ್ಲ. ಆ 75 ಸಾವಿರ ರೂಪಾಯಿ ಸಬ್ಸಿಡಿ ಏನು ಬರುತ್ತೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಭ ಮಾಡ್ಕೋಬೋದು. ಓಕೆ, ಇದಕ್ಕೆ ಗೊಬ್ಬರದೆಲ್ಲ ಹೆಂಗೆ ಮಾಡ್ತೀರಾ? ಗೊಬ್ಬರದ ಪೂರ್ಣ ನಾವು ಸಂಪೂರ್ಣವಾಗಿ ಆರ್ಗ್ಯಾನಿಕ್, ಯಾವುದೇ ರೀತಿಯ ಕೆಮಿಕಲ್ಸನ್ನು ಇಲ್ಲಿವರೆಗೆ ಎಂಟೈರ್ ನಮ್ಮ ಜಮೀನಿಗೆ ಬಳಸಿಲ್ಲ. ನಾವು ಏನು ತರಕಾರಿ ಗಿಡಗಳು ಬೆಳಿತೀವಿ ಯಾವುದಕ್ಕೂ ನಾವೆಲ್ಲ ಆರ್ಗ್ಯಾನಿಕ್ ಮೆಥಡೇ. ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಆರ್ಗ್ಯಾನಿಕ್ ಮೆಥಡಲ್ಲೇ ಬೆಳೆಸ್ತೀವಿ. ಯಾವುದೇ ಮೆನ್ಯೂರನ್ನು ನಾವು ಇಲ್ಲಿ ಬಳಸಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪ್ಯೂರ್ಲಿ ಆರ್ಗ್ಯಾನಿಕ್. ಓಕೆ, ಇವಾಗ ಸಸಿಗಳಿಗೆ ನೀರು ಹೆಂಗೆ ಕೊಡ್ತೀರಿ? ನೀರು ಅದು 2 ಡೇಸ್ ಡೇ ಬೈ ಡೇ ಕೊಡ್ತೀವಿ. ಡೇ ಬೈ ಡೇ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕಾಗುತ್ತೆ. ಅರ್ಧ ಗಂಟೆ ಕೊಟ್ಟರೆ ಸಾಕು. ಇಳುವರಿ ಬರೋದಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ? ಇವತ್ತು ನೆಟ್ಟಿದ್ದೀವಿ, ಮೊನ್ನೆ 10ನೇ ತಾರೀಕು ನೆಟ್ಟಿದ್ದೀನಿ, ಜನವರಿ 10ನೇ ತಾರೀಕು. ಇದು ಕರೆಕ್ಟಾಗಿ
ಗಿಡ ನೆಟ್ಟ 45 ದಿನಕ್ಕೆ ಫಸಲು ಬರುತ್ತೆ. ಫಸಲ್ ಬರುತ್ತೆ. 100% ಬರುತ್ತೆ. ಅಂದ್ರೆ ಎಷ್ಟು ಫಸಲ್ ತೆಗಿಬೋದು ಇದರಲ್ಲಿ? ಇದರಲ್ಲಿ ನಾವು ಫಸ್ಟ್ ಸ್ವಲ್ಪ ಇದಾಗುತ್ತೆ, ಆಮೇಲೆ ರೈಸ್ ಆಗುತ್ತೆ. ಡೇ ಬೈ ಡೇ ಒಂದು ಇವತ್ತು ನಾವು ಕಿತ್ತರೆ ನೆಕ್ಸ್ಟ್ ಇವತ್ತೊಂದು 500 kg ಕಿತ್ತರೆ ನಾಡಿದ್ದು ತಿರ್ಗಿ 500 kg ಸಿಗುತ್ತೆ. ಓಕೆ. ಆ ರೀತಿ ಕಂಟಿನ್ಯೂಸ್ ಆಗಿ 1-1.5 ತಿಂಗಳು ಸಿಗುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ದು ಮಾರ್ಕೆಟಿಂಗ್ ಎಲ್ಲ ಹೆಂಗೆ? ಮಾರ್ಕೆಟಿಂಗ್ ನಮಗೆ ನಾವೇ ತಗೊಂಡೋಗಿ ಕೊಡ್ತೀವಿ. ಅಲ್ಲಿ ಮಂಡ್ಯದ ಹತ್ರ ತೂಬ್ಗೆರೆಯಲ್ಲಿ ಮೋರ್ ಇದೆ, ಮತ್ತು ರಿಲಯನ್ಸ್ ಇದೆ. ರಿಲಯನ್ಸ್ ಮೋರ್ಗೆ ಹಾಕ್ಕೊಡ್ತೀವಿ ನಾವು ಅಲ್ಲಿಗೆ. ರಿಲಯನ್ಸ್ ಮೋರು ನಿಮ್ಮ ಕಡೆ ತರಕಾರಿ ಬಂದರೂ ಎಲ್ಲ ನಾವು ಅಲ್ಲಿಗೆ ತಗೊಂಡೋಗಿ ಕೊಡ್ತೀವಿ. ಅದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ, ಮತ್ತು ಅಮೌಂಟ್ ಎಲ್ಲ ನಮ್ಮದು ಆನ್ಲೈನ್ ಅಮೌಂಟು ಇವಾಗ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಜನಕ್ಕೆ ರೈತರಿಗೆ ಗೊತ್ತೇ ಇರಲ್ಲ ಇದು ನಮ್ಮೂರ್ಲಿ ಬಹುತೇಕ ಗೊತ್ತೇ ಇಲ್ಲ. ನಮ್ಮ ಕಡೆ ಗೊತ್ತೇ ಇಲ್ಲ, ಅದ್ರ ವಿಚಾರನೇ ಗೊತ್ತಿಲ್ಲ. ಈ ರೀತಿ ಸಬ್ಸಿಡಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ, ಈ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಸಿಗುತ್ತೆ ಅಂತಲೂ ಗೊತ್ತಿಲ್ಲ, ಈ ರೀತಿ ಬೆಳಿಬೇಕು ಅಂತಲೂ ಗೊತ್ತಿಲ್ಲ. ಈಗ ಒಂದು 4-5 ಜನ ಕೇಳ್ತಾ ಇದ್ದಾರೆ, ನಾವು ಮಾಡಬೇಕು, ಯಾವ ರೀತಿ ಹೇಳ್ಕೊಡು ಅಂತೇಳಿ ಹೇಳ್ತಾ ಇದ್ದಾರೆ. ಇವಾಗ ಹೊಸದಾಗಿ ರೈತರು ಬರ್ತಾ ಇರ್ತಾರೆ, ನಾನು ಈ ಥರ ಮಾಡ್ಬೇಕು ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ, ಮಾರೋದ್ರಿಂದ ಸೀಡಿಂಗ್ ಮಾಡೋದ್ರಿಂದ ಇಟ್ಕೊಂಡು ಮಾರೋದ್ರವರೆಗೂ ಅವ್ರಿಗೆ ಯಾವ ರೀತಿ ಬೇಕು ಪೂರ್ಣ ಅವ್ರಿಗೆ ಈಗ ನಾವು ಯಾವ ರೀತಿ ಡೆವಲಪ್ ಆಗಿದ್ದೀವೋ ಆ ರೀತಿ ಡೆವಲಪ್ ಆಗಲಿಕ್ಕೆ ಎಲ್ಲ ರೀತಿ ಗೈಡನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಅವ್ರಿಗೆ ನೀವು ಆಲ್ರೆಡಿ ಮಾಡ್ತಾ ಹತ್ರ ಬಂದರೆ ನೀವು ಇನ್ಫಾರ್ಮೇಷನ್ ಖಂಡಿತ ಕೊಡ್ತೀವಿ. ಮಿಕ್ಸ್ಡ್ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ಎಷ್ಟೋ ಜನ, ಅದು ಗೊತ್ತಿರಲ್ಲ ಪ್ರೊಸೆಸ್ ಹೆಂಗ್ ಮಾಡಬೇಕು ಅಂತ. ಈ 3 ತಿಂಗಳಾದ್ಮೇಲೆ ಇದನ್ನ ತೆಗಿತೀವಿ. ಇದನ್ನ ತೆಗೆದ್ಬಿಟ್ಟು ವಾಪಸ್ ಕ್ಯಾಪ್ಸಿಕಮ್ಮೇ ಹಾಕಂತೀರಾ? ಇಲ್ಲ, ಬೇರೆ ಬೆಳೆ ಚೇಂಜ್ ಆಗಲೇಬೇಕು. ಬೆಳೆ ಚೇಂಜ್ ಆಗೇನು ಮಾಡ್ತೀವಿ, ಇಂಗ್ಲೀಷ್ ಕೊಕಂಬರ್ ಹಾಕ್ತೀವಿ. ಇಂಗ್ಲೀಷ್ ಕೊಕಂಬರು, ಕ್ಯಾಪ್ಸಿಕಮ್, ಈ ರೀತಿ ಬದಲಾವಣೆ ಮಾಡ್ತಾ ಇರ್ತೀವಿ, ಚೇಂಜಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಕಂಪ್ಲೀಟ್ಲಿ ಮಂತ್ಲಿ ಇನ್ಕಮ್ ಅಲ್ಲದೆ ಇಯರ್ಲಿ ಇನ್ಕಮ್ ಅಲ್ಲೂ ಆಡ್ ಆಗುತ್ತೆ ಅದು. ಎಷ್ಟು 1 ಎಕರೆದಲ್ಲಿ ಅಥವಾ ಈ ಪಾಲಿಹೌಸಲ್ಲಿ ಎಷ್ಟು ಲಾಭ ತೆಗಿಬೋದು ಒಂದು ವರ್ಷಕ್ಕೆ? ನನ್ನ ಪ್ರಕಾರ ಈಗ 1 ವರ್ಷಕ್ಕೆ 2 ಬೆಳೆ, 6 ತಿಂಗಳಿಗೆ ಬೆಳೆ ಮಾಡ್ಕೋಬೋದು. 4 ತಿಂಗಳಿಗೆ ಒಂದು ಬೆಳೆ ಮಾಡ್ಕೋಬೋದು. 4 ತಿಂಗಳು ಒಂದು ಬೆಳೆ ಮಾಡ್ಕೊಂಡ್ರೆ 3.5 4 ಲಕ್ಷ. 4 ತಿಂಗಳಿಗೆ ಒಂದು ಸಾರಿ 3.5 4 ಲಕ್ಷ. 4 ತಿಂಗಳಿಗೆ ಒಂದು ಸಾರಿ. ಅಲ್ಲಿಗೆ ವರ್ಷಕ್ಕೆ 3 ಅಂದರೂ 12 ಲಕ್ಷ ಆಯಿತು. 12 ಲಕ್ಷ ಒಂದು ವರ್ಷಕ್ಕೆ. ಖರ್ಚು ವೆಚ್ಚ ಎಲ್ಲ 12 ಲಕ್ಷದಲ್ಲಿ ಒಂದು 2 ಲಕ್ಷ ಖರ್ಚು ತೆಗೆದಾಗೆ 10 ಲಕ್ಷ. ಇನ್ನು 10 ಲಕ್ಷ 100% ಉಳ್ಕೊಳ್ಳುತ್ತೆ. ಜಮೀನಲ್ಲಿ ಬರೀ ಡ್ರಿಪ್ಸ್ ಯೂಸ್ ಮಾಡಿದ್ರ? ಹೌದು. ಡ್ರಿಪ್ಸ್ ನಿಮಗೆ ಯಾರು ಕೊಟ್ಟರು? ಅದನ್ನು ಗೌರ್ಮೆಂಟ್ ಸ್ಕೀಮಲ್ಲೇ ಬಂತು? ಇದು ಗೌರ್ಮೆಂಟ್ ಸ್ಕೀಮೇ. ನಾರಾಯಣ ಸ್ವಾಮಿ ಅಂತೇಳಿ ಒಬ್ಬರು ಮಂಡ್ಯದಲ್ಲಿ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನೋಡಿ ಸ್ವಾಮಿ, ನಾವು ಸಬ್ಸಿಡಿ ಗೌರ್ಮೆಂಟಿಂದ ನಾವು ಸಬ್ಸಿಡಿ ಕೊಡಿಸ್ತೀವಿ, ಈ ರೀತಿ ಆಗುತ್ತೆ ಅಂತೇಳಿ ಹೇಳಿದ್ರು. ಸರಿ, ಎಂಟೈರ್ ಜಮೀನಿಗೆ ನಮ್ದು ಪೂರ್ಣ ಅವರೇ ಎಲ್ಲ ರೆಡಿ ಮಾಡಿಕೊಟ್ರು. ಅದರಲ್ಲಿ ನಾನು ಅವರಿಗೆ 30,000 ರೂಪಾಯಿ ದುಡ್ಡು ಕೊಟ್ಟೆ. ಇನ್ನು 70,000 ರೂಪಾಯಿ ಸಬ್ಸಿಡಿನ ನನ್ನ ಅಕೌಂಟ್ಗೆ ಬಂತು. ನಾನು ಅವ್ರಿಗೆ ಕೊಟ್ಟು 1 ಲಕ್ಷ ಖರ್ಚಾಗಿದೆ ಸಬ್ಸಿಡಿಗೆ ಟೋಟಲಿ. ಅದರಲ್ಲಿ ಡ್ರಿಪ್ಗೆ ಅದರಲ್ಲಿ 70,000 ರೂಪಾಯಿ ಇದರಿಂದ ಸರ್ಕಾರದಿಂದ ನಮಗಿಂದ ಅದನ್ನು ವಾಪಸ್ ಕಟ್ತಕ್ಕಂಥ ಅಗತ್ಯ ಇಲ್ಲ. ಅಂದರೆ ಇವಾಗ ನೀವು ಅವ್ರು ಡ್ರಿಪ್ಪಿಗೆ ಕೊಟ್ಟರು, ನೀವು ಅವ್ರಿಗೆ ವಾಪಸ್ ದುಡ್ಡು ಕೊಟ್ಟರೆ ಅದರಲ್ಲಿನೂ ನೀವು ದುಡ್ಡು ಸೇವ್ ಆದಂಗೆ ಆಯಿತು. ಅದು ಸೇವ್ ಆದಂಗೆ ಆಯಿತು. 70,000 ರೂಪಾಯಿ ಬಂತು. 1 ಲಕ್ಷದಲ್ಲಿ ಒಂದು ಕೊಟ್ಟಿರೋದು 30,000 ರೂಪಾಯಿ. ಇನ್ನು 70,000 ರೂಪಾಯಿ ಸರ್ಕಾರ ಕೊಡ್ತಲ್ಲ ನಮಗೆ ಸಬ್ಸಿಡಿನಲ್ಲಿ. ಸಬ್ಸಿಡಿ ಕೊಟ್ಟಿದೆ. ಸೊ ಇದರಿಂದ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ಕೊಂತ ಬೇರೆ ರೈತರಿಗೆ ಹೇಳ್ತೀರಾ? ಖಂಡಿತ. ನೀರು ಸೇವ್ ಮಾಡ್ಬೋದು. ಈಗ ನಾನು ಮಾಡಾದ್ಮೇಲೆ ಸುಮಾರು ನಮ್ಮಲ್ಲಿ ಒಂದು 8-10 ಜನ ಮಾಡಿದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ. ಹನಿ ನೀರಾವರಿ ಮೊದಲು ಗೊತ್ತೇ ಇಲ್ಲ ಇಲ್ಲಿ. ಹಾಗಾಗಿ ನಾನು ಸ್ಟಾರ್ಟ್ ಆದಮೇಲೆ ನಮ್ಮ ಅಣ್ಣ ತಮ್ಮಗಳು ನಮ್ಮೂರಿನವರು 4-5 ಜನ ಮಾಡಿದ್ದಾರೆ. ಈಗ ಹನಿ ನೀರಾವರಿ ಮಾಡಿದ್ದಾರೆ. ಅಂದರೆ ಇದ್ರದ್ದು ಈ ಮೆಥಡ್ ಅವರೇ ಹೇಳ್ಕೊಡ್ತಾರಾ ಅಥವಾ ನೀವೇ ಮಾಡ್ಕೊಂಡಿರೋ? ಇಲ್ಲ, ಅವರೇ ಹೇಳ್ಕೊಟ್ರು, ಈ ರೀತಿ ಮಾಡಿ ಅಂತ ಹೇಳಿದ್ರು. ನಾವು ಆ ಪ್ರಕಾರ ಮಾಡ್ಕೊಂಡ್ವಿ. ನಮಗೂ ಐಡಿಯಾ ಇತ್ತು, ಹನಿ ನೀರಾವರಿ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇತ್ತು. ಆ ಪ್ರಕಾರ ಅವ್ರಿಗೆ ಹೇಳಿದ್ವಿ. ಹನಿ ನೀರಾವರಿಯಿಂದ ನಿಮಗೆ ಎಷ್ಟು ನೀರು ಉಳಿತಾಯ ಮಾಡ್ಬೋದು ಸರ್? ನಮ್ಮದು ಒಂದೇ ಬೋರು, ಅದರಲ್ಲಿ 5 ಇಂಚ್ ನೀರಿದೆ. ನಾವು ಎಂಟೈರು 5 ಎಕರೆನೂ ಮೇಂಟೈನ್ ಮಾಡ್ತೀವಿ. ಅದರಲ್ಲೇ 5 ಇಂಚ್ ನೀರಲ್ಲಿ 5 ಎಕರೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ. ನಮಗೇನು ಯಾವತ್ತೂ ಸಮಸ್ಯೆ ಆಗಿಲ್ಲ. ಹಂಗೂ ವೀಕ್ಲಿ 1-2 ಡೇಸ್ ಅದನ್ನ ಆಫ್ ಮಾಡ್ತೀವಿ ಮೋಟ್ರನ್ನ, ನೀರು ಅಗತ್ಯ ಇಲ್ಲ ಅಂತೇಳಿ. ಡೇ ಬೈ ಡೇ ಒಂದು ಹಾಫ್ ಆನ್ ಅವರ್ ನೀರು ಕೊಡ್ತೀರಾ? ಹಾಫ್ ಆನ್ ಅವರ್ ಡೇ ಬೈ ಡೇ. ಕ್ಯಾಪ್ಸಿಕಮ್ ಬೆಳಿಬೇಕು ಅಂದ್ರೆ ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ ಅಂತ ರೈತರು ಕಂಪ್ಲೇಂಟ್ ಮಾಡ್ತಾರೆ. ಹೌದು, ಅದು ರೋಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಏನಾದ್ರು ಈ ರೋಗ ಬಂದ್ರೆ ಆ ಸ್ಪ್ರೇ ಹೊಡಿಬೇಕು, ಈ ಸ್ಪ್ರೇ ಹೊಡಿಬೇಕು, ತುಂಬಾ ಕಂಪನಿಗಳು ಅದು ಇದು ಬರ್ತವೆ. ಅದಕ್ಕೆ ನೀವು ಆರ್ಗ್ಯಾನಿಕ್ಕೇ ಮಾಡಿದ್ದೀನಿ ಅಂತೀರಲ್ಲ, ಇದಕ್ಕೆ ಯಾವುದೇ ಥರ ರೋಗ ರುಜಿನ ಬರೋದಿಲ್ಲ? ಒಂದು, ನಾವು ಪಾಲಿ ಹೌಸ್ ಒಳಗೆ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ಕಾರಣಕ್ಕೆ ರೋಗ ಬರ್ತಕ್ಕಂಥದ್ದು 100% ರೋಗ ಬರೋದಿಲ್ಲ.
ರೋಗ ಬಂದರೂ ಕೂಡ ಸಣ್ಣ ಪುಟ್ಟ ಬರುತ್ತೆ, ಅದಕ್ಕೆ ನಾವು ಆರ್ಗ್ಯಾನಿಕ್ ಮೆಡಿಸಿನ್ನೇ ಕೊಡ್ಕೊಂತೀವಿ ನಾವು ಅದಕ್ಕೆ ಓಕೆ ಸ್ಪ್ರೇ ಮಾಡ್ತೀವಿ. ಅವ್ರಿಗೆ ಇವರು ಆದರ್ಶ ಅಂತೇಳಿದ್ದಾರೆ, ಅವರು ಬಂದು ಹೇಳ್ತಾರೆ ಈ ಮೆಡಿಸಿನ್ ಕೊಡಿ ಸರ್ ಇದಕ್ಕೆ ಅಂತೇಳಿ, ಅದನ್ನು ಕೊಟ್ಕೊಂತೀವಿ ಅಷ್ಟೇ. ಎಲ್ಲ ಆರ್ಗ್ಯಾನಿಕ್ಕೇ, ಇನ್ಯಾವುದೇ ಕೆಮಿಕಲ್ ಇದನ್ನು ಯೂಸ್ ಮಾಡೋದೇ ಇಲ್ಲ. ಜೊತೆ ಮೋರವರ್ ಏನಾಗಿದೆ ಈಗ ಈ ಪಾಲಿಯೋಸ್ ಒಳಗಿರೋದ್ರಿಂದ ಬೇರೆ ಡಿಸೀಸ್ ಬರೋ ಚಾನ್ಸೇ ಇಲ್ಲ ಇದರಲ್ಲಿ, ಬೇರೆ ಬರೋ ಚಾನ್ಸೇ ಇಲ್ಲ. ಇದಕ್ಕೆ ಒಳಗೆ ಮಳೆ ಬೀಳೋದಿಲ್ಲ, ಗಾಳಿ ಬರೋದಿಲ್ಲ ಪೂರ್ಣ. ಹಾಗಾಗಿ ಗಾಳಿ ಈಗ ರೋಗ ಬರ್ತಕ್ಕಂಥದ್ದು ಗಾಳಿನಲ್ಲಿ, ಗಾಳಿ ಬರೋದಿಲ್ಲ ಒಳಕ್ಕೆ, ಹಾಗಾಗಿ ರೋಗ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಅದು ಸಣ್ಣ ಪುಟ್ಟ ಇದು ಬರ್ತದೆ, ಅದಕ್ಕೆ ಆರ್ಗ್ಯಾನಿಕ್ ಇದನ್ನು ನಾವು ಸ್ಪ್ರೇ ಮಾಡ್ಕೊತೀವಿ. ಸರ್, ಇವಾಗ ಎಷ್ಟೋ ಜನ ಏನದು ಬೆಳೆ ಬೆಳಿತೀವಿ 3 ತಿಂಗಳು 4 ತಿಂಗಳು ವೇಟ್ ಮಾಡ್ತಾರೆ. ಅಂಥವ್ರಿಗೆ ಈ ಕ್ರಾಪ್ ಎಷ್ಟು ಯೂಸ್ಫುಲ್ ಅಂತೀರಾ? ಅಂದರೆ ಡೈಲಿ ಇನ್ಕಮ್ ಇರುತ್ತಾ ಅಥವಾ ವೀಕ್ಲಿ ಬರುತ್ತಾ? ವೀಕ್ಲಿ ಇನ್ಕಮ್ ಇದೆ, ವೀಕ್ಲಿ ಇನ್ಕಮ್ ಇದೆ. ಈಗ ಮಿನಿಮಮ್ ಎಷ್ಟು ಬರ್ಬೋದು ಅಂದಾಜು? ಮಿನಿಮಮ್ ಅಂದರೆ ಒಂದು 8,000 10,000 12,000 ಒಂದು ವಾರಕ್ಕೆ ಸಿಗುತ್ತೆ. ಸಿಗುತ್ತೆ ನಿಮಗೆ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದರೆ? ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಇದು ಲಾಭ, ಅದು ಕಂಪೇರ್ ಮಾಡ್ಕೊಂಡ್ರೆ ಲಾಭದಾಯಕವಾಗಿರುತ್ತೆ. ಇದು ನಷ್ಟ ನಮಗೇನು ಇಲ್ಲಿವರೆಗೆ ಯಾವುದೇ ಒಂದು ರೂಪಾಯಿ ನಾವು ನಷ್ಟ ಮಾಡ್ಕೊಂಡಿಲ್ಲ, ನಷ್ಟ ಆಗಿಲ್ಲ. ನಾವು ಗೇನಲ್ಲೇ ಇದ್ದೀವಿ, ಈಗ ಪೂರ್ಣ ಪ್ರಮಾಣದ ಗೇನಲ್ಲೇ ಇದ್ದೀವಿ. ನೀವು ಹಾಕಿರೋದಕ್ಕಿಂತ ಡಬಲ್ ತ್ರಿಬಲ್ ಲಾಭನೇ ಇದೆ. ಸ್ವಲ್ಪ ಭಾಳಷ್ಟು ಕೇರಾಗಿ ಅದನ್ನು ಕೆಲಸ ಮಾಡಬೇಕು ಅಷ್ಟೇ ಹೊರತು ಬೇರೆ ನಾವು ಟೋಟಲಿ ರೈತ ಪ್ರಾಮಾಣಿಕವಾಗಿ ಅವನು ರೈತ ಕೆಲಸ ಮಾಡ್ಕೊಂಡು ಹೋದರೆ ನಷ್ಟದ ಕ್ವಶನ್ನೇ ಇಲ್ಲ. ನಮ್ಮ ರೈತರು ಎಲ್ಲ ಬೆಳೆ ಹಾಕ್ಬಿಟ್ಟು ಎಲ್ಲ ಹೋಟ್ಲ ತಾವು ಅಂಗಡಿ ತಾವು ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇನ್ನೆಲ್ಲ ತಿರುಗಾಡ್ಕೊಂಡಕ್ಕೆ ಹೋದರೆ ಅದು ಬೆಳೆ ಆಗೋದಿಲ್ಲ. ನಾವು ಮಕ್ಕಳನ್ನ ಯಾವ ರೀತಿ ಸಾಕ್ತೀವಿ ಅದೇ ರೀತಿ ನಾವು ಬೆಳೆನ ನಾವು ನೋಡ್ಕೊಂಡ್ರೆ ಬೆಳೆ ಮತ್ತು ಭೂಮಿ ತಾಯಿಯಿಂದ ನಮಗೆಲ್ಲೂ ನಷ್ಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಇವಾಗ ಯುವ ರೈತರು ಬರ್ತಾ ಇದ್ದಾರೆ, ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂಥವ್ರಿಗೆ ಏನು ಖಂಡಿತ ಅವರು ಈಗ ಬೇರೆಯವ್ರಿಗೆ ಅಂಡರ್ನಲ್ಲಿ ಫ್ಯಾಕ್ಟ್ರಿನಲ್ಲಿ ಆ ಗಾಳಿ ಕುಡ್ಕೊಂಡು ಆ ವಿಷದ ಗಾಳಿ ಕುಡ್ಕೊಂಡು ಇದು ಮಾಡ್ಕೊಂಡು ಬೆಳಗಿನ ಸಂಜೆ ಗಂಟೆ ಭಾಳ ಟೆನ್ಷನ್ ತಗೊಂಡು ಮಾಡೋ ಬದಲು ಇದು ಬಹಳ ಕೂಲಾಗಿರುತ್ತೆ. ಮತ್ತು ವ್ಯವಸಾಯ ಮಾಡುವಾಗ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ, ನಾವು ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಊಟ ಮಾಡ್ಬೋದು, ಫ್ರೆಶ್ ತರಕಾರಿಗಳು ಸಿಗುತ್ತೆ ಆರಾಮಾಗಿ. ಅದಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ 100% ಮೇಲಿದೆ ಇದು. ಇವಾಗ ಯುವಕರು ಬರ್ತಾ ಇರ್ತಾರೆ, ನಮ್ಮದು ಜಮೀನು ಅಷ್ಟಿದೆ ಇಷ್ಟಿದೆ, ಬರೀ 10 ಗುಂಟೆ ಇದೆ, ಅರ್ಧ ಎಕರೆ ಇದೆ ಅಂತಾರೆ. ಸೊ ಕಲ್ಲು ಭೂಮಿ ಇದೆ ಅಂತ ಹೇಳ್ತಾರೆ, ಅದರಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ, ಇಲ್ಲೇನು ಬೇಡಪ್ಪ ಬಿಟ್ಬಿಡ ಮಾರ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಬರೋರು. ಮಾರ್ಬಿಟ್ಟು ಸಿಟಿಲಿ ನಾವು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿರೋಣ ಅಂತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಈಗಿನ ಜನ್ರೇಷನ್ನು ಸ್ವಲ್ಪ ಎಲ್ಲ ಮಾಡ್ರನ್ ಜನ್ರೇಷನ್ನು, ಅವ್ರಿಗೆ ಕೈ ಕಾಲು ಮಣ್ಣಾಗಬಾರ್ದು ಅಂತಕ್ಕಂಥ ಆಲೋಚನೆ ಮಾಡ್ತಾರೆ. ಆ ಕೈ ಕಾಲು ಮಣ್ಣಾಗಬಾರ್ದು ಅಂತ ಆಲೋಚನೆ ಮಾಡಿದ್ರೆ ಬೆಳಿಲಿಕ್ಕಾಗಲ್ಲ. 10 ಗುಂಟೆ ಇರಲಿ, 1 ಎಕರೆ ಇರಲಿ, 2 ಎಕರೆ ಇರಲಿ, 5 ಎಕರೆ ಇರಲಿ, ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತ ವ್ಯವಸಾಯದಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯವಸಾಯ ಮಾಡಿ ಉತ್ತಮವಾಗಿರ್ತಕ್ಕಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ. ಜೊತೆಗೆ ಬೇರೆನೆಲ್ಲ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆರ್ಟಿಫಿಷಿಯಲಾಗಿ ತೊಗೋಬೋದು. ನಾವು ಫುಡ್ ಐಟಮ್ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲಾಗಿ ಆಗೋದೇ ಇಲ್ಲ. ಫುಡ್ ಐಟಮ್ಮ ರಿಯಲ್ಲಾಗಿ ಈಗ ರಾಗಿ ಏನಿದೆ, ಭತ್ತ ಏನಿದೆ, ಫುಡ್ ಐಟಮ್ ಏನಿದೆ ಅದನ್ನು ನಾವೆಲ್ಲೂ ಆರ್ಟಿಫಿಷಿಯಲ್ ತಿಂದ್ಬಿಟ್ಟು ಫುಡ್ಡನ್ನ ಜೀವನ ಮಾಡಲಿಕ್ಕಾಗಲ್ಲ. ಫುಡ್ ಬೇಕೇ ಬೇಕು. ಹಾಗಾಗಿ ಈಗಿನ ಯುವಕರಿಗೆ ಏನು ಹೇಳ್ತಕ್ಕಂಥದ್ದು ಅಂದರೆ, ಮುಂದೆ ಬಹುಶಃ ಸರ್ಕಾರನೇ ರೈತನ ಕರೆದು ಬಾ ನಿನಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಎಕರೆ ಜಮೀನಿದೆ, ನಿನಗೆ ಎಷ್ಟು ದುಡ್ಡು ಬೇಕು ಅಂತೇಳಿ ಕೊಟ್ಟು, ಅದೇ ಸರ್ಕಾರನೇ ಬಂಡವಾಳ ಕೊಟ್ಟು ನೀನು ಬೆಳೆದ್ಬಿಟ್ಟು ನಿನಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಬೆಳೆ ಮಾಡಿಕೊಂಡು ಮಿಕ್ಕದು ನಮಗೆ ಕೊಡುವಂತಕ್ಕಂಥ ಒಂದು ಆ ಸನ್ನಿವೇಶ, ಆ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ. ಹಾಗಾಗಿ ಯುವಕರು ಅಲ್ಲೋಗಿ ಎಲ್ಲೋ ಫ್ಯಾಕ್ಟ್ರಿನಲ್ಲಿ ಅವ್ರು ಯಾರ ಹತ್ರನೂ ಸಂಬಳಕ್ಕೆ ದುಡಿಯೋ ಬದಲು ತಮ್ಮ ಇರ್ತಕ್ಕಂಥ ಎಷ್ಟು ಜಮೀನಿದೆ ಅಷ್ಟೇ ಅದನ್ನು ಬಹಳ ಮುತುವರ್ಜಿಯಿಂದ ಇಂಟ್ರೆಸ್ಟಿಂದ ಮಾಡಿದಾಗ ಖಂಡಿತ ಭೂಮಿ ತಾಯಿ ನಮಗೆಲ್ಲೂ ಲಾಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಭೂಮಿ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ವಿನಃ ನಮ್ಮನ್ನು ಲಾಸ್ ಮಾಡಲಿಕ್ಕೆ ಅಲ್ಲ. ಈಗಿನ ರೈತರೆಲ್ಲ ಭಾಳ ಇದು ಸೋಂಬೇರಿತನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಕಬ್ಬು ಹಾಕ್ಬಿಟ್ರೆ ಇನ್ನು ಒಂದು ಸಾರಿ ಕಬ್ಬನ್ನ ರೆಡಿ ಮಾಡಿಬಿಟ್ಬಿಟ್ರೆ ಇನ್ನು ಮುಗ್ದೈತಿ, ಇನ್ನು 1 ವರ್ಷ ಏನೂ ಮಾತಾಡೋಂಗಿಲ್ಲ, ಆರಾಮಾಗಿ ಅಲ್ಲಿ ತಿರುಗಾಡ್ಕೊಂಡು ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಮತ್ತು ವರ್ಷಕ್ಕೆ ಒಂದು ಸಾರಿ ಭತ್ತ ಬೆಳ್ಕೊಂತಾರೆ, ಕ್ಲೋಸ್, ತಿರುಗೇನು ಬೆಳೆಯೋಕೆ ಹೋಗಲ್ಲ. ಅದಲ್ಲ, ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿನಿತ್ಯ ನಮಗೇನು ಆದಾಯ ಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ಆ ಪ್ರಕಾರ ನಾವು ವ್ಯವಸಾಯ ಮಾಡ್ತಾ ಹೋದಾಗ ನಾವು ವಾರದ ಆದಾಯ ತಗೋಬೋದು, ತಿಂಗಳದ ಆದಾಯ ತಗೋಬೋದು, 4 ತಿಂಗಳಿಗೊಂದ್ಸರಿ ಆದಾಯ ತಗೋಬೋದು, ವರ್ಷಕ್ಕೊಂದ್ಸರಿ ಆದಾಯ ತಗೊಳ್ಳಿಕ್ಕೆ ಅವಕಾಶ ಇದೆ. ಫ್ಯಾಕ್ಟ್ರಿಗಳಲ್ಲಿ ತಿಂಗಳು ಸಂಬಳ ತಗೋತೀವಿ, ಆ ರೀತಿ ಸಂಬಳ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಬಟ್ ಅದನ್ನು ಶ್ರಮಪಟ್ಟು ಯುವಕರು ಮಾಡಬೇಕಷ್ಟೇ. ಇಂಟ್ರೆಸ್ಟಿಂದ ಮಾಡಿದಾಗ ಖಂಡಿತ ಸಾಧ್ಯತೆ ಇದೆ. ಎಷ್ಟೋ ಜನಕ್ಕೆ ಮಾಹಿತಿ ಸಿಗ್ತಾ ಇರಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಎಲ್ಲ ಬ್ಯುಸಿ ಇರ್ತಾರೆ, ಹೊರಗಡೆ ಫೀಲ್ಡಿಗೆಲ್ಲ ಹೋಗಿರ್ತಾರೆ. ಸೊ ಇವಾಗ
ನಾನು ಹೊಸದಾಗಿ ಏನೋ ಮಾಡಬೇಕು ಅಂತಂದರೆ ಈ ಕಡೆ ಈ ಭಾಗದಲ್ಲಿ ಬಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವೇ ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀರಾ? ಖಂಡಿತ ಇವತ್ತಿನ ಯುವಕರು ಮಾಡಬೇಕು ಅಂತೇಳಿ ಇಂಟ್ರೆಸ್ಟಿಂದ ಬಂದರೆ ನಾನು ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನೇನು ಮಾಡಿದ್ದೀನಿ ಆ ರೀತಿ ನೀವು ಮಾಡಿ, ಈ ರೀತಿ ಬೆಳೀರಿ ಅಂತಿದ್ದು ಖಂಡಿತ ಗೈಡ್ ಮಾಡ್ತೀನಿ. ಬೇಕಾದ್ರೆ ನನ್ನ ಫೋನ್ ನಂಬರ್ ತಗೊಳ್ಳಿ, ನನ್ನ ಅಡ್ರೆಸ್ ತಗೊಳ್ಳಿ, ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಖಂಡಿತ ನಿಮಗೆ ಉತ್ತಮವಾಗಿರ್ತಕ್ಕಂಥ ಗೈಡೆನ್ಸ್ ನಾನು ಮಾಡ್ತೀನಿ. ಜೊತೆಗೆ ನಾನು ಮಾಡಿರ್ತಕ್ಕಂಥದ್ದನ್ನೇ ಮಾಡ್ತೀನಿ. ನಿಮಗೆ ನಾನೇನು ಮಾಡಿದ್ದೀನಿ, ಈಗ ನಾನೇನು ಲಾಭ ಪಡಿತಾ ಇದ್ದೀನಿ, ಭೂಮಿ ತಾಯಿಗೆ ನಾನೇನು ಇದು ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ಖಂಡಿತ ಹೇಳ್ಕೊಡ್ತೀನಿ ಬಂದರೆ. ನಮಸ್ತೆ ಸರ್.